ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಚಾಲಕನ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ ಸಂಭವಿಸಿದೆ. ಆನೇಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ ಆಗಿರುವಂತಹ ಕಾರಣಕ್ಕಾಗಿ ಸವಾರ ಸಾವನ್ನಪ್ಪಿದ್ದಾನೆ. ಭೀಕರ ಅಪಘಾತ ಪರಿಣಾಮವಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಆನೇಕಲ್ನ ಜಿಗಣಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಇದು. ವಿಜಯಪುರ ಮೂಲದ ಸಂಗಮೇಶ್ ಅನ್ನುವಂತಹ ವ್ಯಕ್ತಿ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾನೆ. ಜಿಗಣಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಸಂಗಮೇಶ್. ಕಂಪನಿಗೆ ತೆರಳುವಂತಹ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಪರಿಣಾಮವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆ ಆಕ್ಸಿಡೆಂಟ್ನ ಭೀಕರತೆಯನ್ನ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಮೊದಲು ಎರಡು ಕಾರುಗಳು ಒಂದು ರಸ್ತೆಯಲ್ಲಿ ಬರ್ತಾ ಇರ್ತವೆ. ಎಡಭಾಗದಲ್ಲಿ ಬರ್ತಾ ಇರುವಂತಹ ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತಾವೆ. ಒಬ್ಬ ಕಾರು ಸ್ಪೀಡಾಗಿ ಓಡಿಸ್ಕೊಂಡು ಬಂದಿರುವಂತಹ ಕಾರಣಕ್ಕಾಗಿ ಮುಂಬದಿ ಇರುವಂತಹ ಕಾರಿಗೆ ಡಿಕ್ಕಿ ಹೊಡಿತಾನೆ. ಆ ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಮುಂಬದಿಯ ಕಾರು ಪಕ್ಕದ ರಸ್ತೆಗೆ ಹೋಗುತ್ತೆ. ಅದೇ ಪಕ್ಕದ ರಸ್ತೆಯಲ್ಲಿ ಒಬ್ಬ ಬೈಕ್ ಸವಾರ ಸಂಗಮೇಶ್ ಅನ್ನುವಂತಹ ವ್ಯಕ್ತಿ ಬೈಕ್ ಓಡಿಸ್ಕೊಂಡು ಕಚೇರಿಗೆ ಹೋಗೋದಕ್ಕೆ ಮುಂದಾಗ್ತಾ ಇರ್ತಾನೆ. ಆಗ ಆ ಒಂದು ಸ್ಪೀಡಲ್ಲಿರುವಂತಹ ಬೈಕು ಮತ್ತೊಂದು ಕಡೆಗೆ ಆ ಕಾರಿನ ನಿಯಂತ್ರಣ ತಪ್ಪಿರುವಂತಹ ಕಾರಣಕ್ಕಾಗಿ ಎರಡೂ ಮುಖಾಮುಖಿ ಡಿಕ್ಕಿ ಆಗ್ತವೆ. ಮುಖಾಮುಖಿ ಡಿಕ್ಕಿ ಆಗಿರುವಂತಹ ಪರಿಣಾಮವಾಗಿ ಆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಆ ರಸ್ತೆಯಲ್ಲಿ ಎಷ್ಟು ಭೀಕರತೆಯಾಗಿ ಸರಣಿ ಅಪಘಾತಗಳು ಸಂಭವಿಸಿದೆ ಅಂತ. ಬರೋಬ್ಬರಿ 3 ವೆಹಿಕಲ್ಗಳಿಗೆ ಆ ಒಂದು ಹಿಂದ್ಗಡೆ ಇರುವಂತಹ ಕಾರ್ ಏನಿದೆ ಅವನು ಸೈಡಿಗೆ ಹಾಕ್ತಾನೆ ನೋಡಿ. ಆ ಕಾರು ಸ್ಪೀಡಾಗಿ ಬರುತ್ತೆ, ಮುಂದ್ಗಡೆ ಇರುವಂತಹ ಕಾರಿಗೆ ಗುದ್ದುತ್ತೆ. ಅದಾದಮೇಲೆ ಇನ್ನೊಂದು ಎಲ್ಬೋರ್ಡ್ ಕಾರ್ ಇರುತ್ತೆ, ಅದಕ್ಕೂ ಗುತ್ತಾನೆ. ಒಟ್ಟು 2 ಕಾರುಗಳಿಗೆ ಹಿಂಬದಿಯಿಂದ ಬರುವಂತಹ ಕಾರ್ ಗುದ್ದಿರುವಂತಹ ಪರಿಣಾಮವಾಗಿ ಎದುರುಗಡೆ ಹೋಗ್ತಾ ಇರುವಂತಹ ಕಾರ್ ನಿಯಂತ್ರಣ ತಪ್ಪುತ್ತೆ. ಅದಾದಮೇಲೆ ರಸ್ತೆಯ ಪಕ್ಕದ ರಸ್ತೆಗೆ ಅದು ಹೋಗುವಂತಹ ಕಾರಣಕ್ಕಾಗಿ ಆ ಪಕ್ಕದ ರಸ್ತೆಯಲ್ಲಿ ಒಬ್ಬ ಬೈಕ್ ಸವಾರ ಸಂಗಮೇಶ್ ಎನ್ನುವಂತಹ ವ್ಯಕ್ತಿ ಹೋಗುವಂತಹ ಸಂದರ್ಭದಲ್ಲಿ ಆ ಕಾರ್ಗೆ ಗುತ್ತಾನೆ. ಗುದ್ದಿರುವಂತಹ ರಭಸಕ್ಕೆ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಇದು ಒಂದು ರೀತಿಯಲ್ಲಿ ಸರಣಿ ಅಪಘಾತ ಸಂಭವಿಸಿರುವಂಥದ್ದು.